ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಪಾಠಶಾಲೆ. ನಾವು ಇವತ್ತು ಹೊಯ್ಸಳ ರಾಜವಂಶದ ಬಗ್ಗೆ ತಿಳಿತಾ ಹೋಗೋಣ. ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ತೀವಿ ಅಂದರೆ, ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆ, ಮೂಲ ಪುರುಷ, ಅವರ ಆಡಳಿತ, ಕಲೆ, ವಾಸ್ತುಶಿಲ್ಪ, ರಾಜರುಗಳ ಬಿರುದು ಮತ್ತು ಕಾಲಾನುಕ್ರಮ ಘಟನೆಗಳು, ಹಾಗೆ ಹೇಳಿಕೆ ಮತ್ತು ಕಾರಣಗಳು, ಕೆಲವೊಂದಷ್ಟು MCQ ಕ್ವಶನ್ಸ್, ಹಾಗೂ ಆ ಕಾಲದಲ್ಲಿ ಹೊಯ್ಸಳರ ಕಾಲದಲ್ಲಿದ್ದಂತಹ ತತ್ವಜ್ಞಾನಿಗಳು ಯಾರೆಲ್ಲ ಇದ್ದರು, ಯಾವ್ಯಾವ ಧರ್ಮನ ಅವರು ಅನುಸರಿಸಿದ್ರು, ರಾಜರುಗಳ ಬಿರುದುಗಳು, ಹಾಗೆ 2026ಕ್ಕೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂಥ ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಕ್ವಶನ್ಸ್. ದೆನ್ ಈ ಎಲ್ಲ ವಿಚಾರಗಳನ್ನ ಎಲ್ಲಿಂದ ಕಲೆಕ್ಟ್ ಮಾಡಿದೆ, ಓಲ್ಡ್ ಕ್ವಶನ್ ಪೇಪರ್ಸ್, KPSC, KEA, SSC ಆ್ಯಂಡ್ ದೆನ್ UPSC ಅಪಿಯರ್ ಆಗಿರೋವಂಥ ಹೊಯ್ಸಳರಿಗೆ ರಿಲೇಟೆಡ್ ಆಗಿರೋವಂಥ ಮಾಹಿತಿನ ನಾನು ಕಲೆಕ್ಟ್ ಮಾಡಿದ್ದೀನಿ. ಮೂಲ ಮಾಹಿತಿ ನೋಡ್ತಾ ಹೋಗೋಣ. ಹೊಯ್ಸಳ ರಾಜವಂಶದ ಸ್ಥಾಪಕ 2ನೇ ನೃಪಕಾಮ. ಇಲ್ಲಿ ಕನ್ಫ್ಯೂಷನ್ ಇದೆ, ಸಳ ಕೂಡ ಅಂತ ಹೇಳ್ತಾರೆ. ಆಪ್ಷನಲ್ಲಿ 2ನೇ ನೃಪಕಾಮ ಅಥವಾ ಸಳ, ಇಬ್ಬರಲ್ಲಿ ಒಬ್ಬರಿದ್ರೆ ನೃಪಕಾಮ ಅಥವಾ ಸಳನ ಸೆಲೆಕ್ಟ್ ಮಾಡಬೇಕು. ಎರಡೂ ಕೂಡ ಅಪಿಯರ್ ಆಗಿದ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಇವರ ಕಾಲಾವಧಿ 1026ರಿಂದ 1047 AD. ಇವರ ರಾಜಧಾನಿ ದ್ವಾರ ಸಮುದ್ರ, ಈಗಿನ ಹಳೆಬೀಡು, ಹಾಸನ ಜಿಲ್ಲೆಯಲ್ಲಿದೆ. ಸೊ ಇದಕ್ಕಿಂತ ಮುಂಚೆ ಅವರ ರಾಜಧಾನಿಗಳು ಸೊಸೆಯೂರು ಮೊದಲ ರಾಜಧಾನಿ, ಬೇಲೂರು ಎರಡನೇ ರಾಜಧಾನಿ, ಮೂರನೇದಾಗಿ ಕೊನೆಯದಾಗಿ ಅವರ ರಾಜಧಾನಿ ಹಳೆಬೀಡು. ಇವರ ಆಡಳಿತದ ಭಾಷೆ ಕನ್ನಡ ಮತ್ತು ಸಂಸ್ಕೃತ. ಇವರು ಅನುಸರಿಸಿದ ಧರ್ಮ ಹಿಂದೂ, ಜೈನ ಮತ್ತು ವೈಷ್ಣವ ಧರ್ಮನ ಅನುಸರಿಸ್ತಾರೆ. ಇವರಲ್ಲಿ ಕೊನೆಯ ರಾಜ ಅಥವಾ ಕೊನೆಯ ದೊರೆ 3ನೇ ವೀರಬಲ್ಲಾಳ. ಇವರು ವಿಜಯನಗರಕ್ಕೆ ಉತ್ತರಾಧಿಕಾರಿಗಳಾಗ್ತಾರೆ. ಈ ಟಾಪಿಕ್ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ಕ್ವಶನ್ ಬಂದು, ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ. ನಾವು ಕನ್ಫ್ಯೂಸ್ ಮಾಡ್ಕೊಬಾರ್ದು. ಸಳ ಇದ್ದರೆ ಸಳ ಹಾಕಬೇಕಾಗುತ್ತೆ, ಅಥವಾ 2ನೇ ನೃಪಕಾಮ ಇದ್ದರೆ 2ನೇ ನೃಪಕಾಮನ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಈ ಕ್ವಶನ್ ಎಲ್ಲೆಲ್ಲಿ ಅಪಿಯರ್ ಆಗಿದೆ ಅಂದರೆ KPSC FDA 2018 ಮತ್ತು KEA 2020ನಲ್ಲಿ ಅಪಿಯರ್ ಆಗಿದೆ. ಸೊ ಇದ್ರ ಜೊತೆಗೆ ನಾವು ಇನ್ನೂ ವಿಚಾರಗಳು ನೋಡೋದಾದರೆ, ಈ ಹೊಯ್ಸಳ ಸಾಮ್ರಾಜ್ಯ ಅನ್ನೋದು ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಪಶ್ಚಿಮ ಭಾಗದ ಒಳಗೊಂಡಿರುತ್ತೆ. ಹೊಯ್ಸಳರ ಯುಗನ ದಕ್ಷಿಣ ಭಾರತದ ಕಲೆ, ವಾಸ್ತುಶಿಲ್ಪ ಮತ್ತು ಧರ್ಮದ ಬೆಳವಣಿಗೆ ಅವಧಿಯಾಗಿದೆ ಇದು. ಹೊಯ್ಸಳರ ಅವಧಿನ ಶೈಲೇಂದ್ರ ಸೇನ್ ಅನ್ನುವಂಥ ಇತಿಹಾಸಕಾರರು ಶಿಲ್ಪಕಲಾ ವೈಭವದ ಅದ್ಭುತ ಪ್ರದರ್ಶನ ಅಂತ ಕರೆದಿದ್ದಾರೆ. ಸೊ ಇಲ್ಲಿ ನಾವು ಮರಿಬಾರ್ದು, ಹೊಯ್ಸಳರ ಸ್ಥಾಪಕರು ಯಾರು, ಅದರಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದಿನ ಸ್ಲೈಡಲ್ಲಿ ಏನಿದೆ ವಿಚಾರ ಏನಿದೆ ಅಂತಂದರೆ, ಸೊ ನಾವು ಪ್ರಮುಖ ದೊರೆಗಳು ಇದರಲ್ಲಿ ಫಸ್ಟ್ ಬರುವಂಥವರು ವಿಷ್ಣುವರ್ಧನ. ಇವರ ಕಾಲಾವಧಿ 1108 ADಯಿಂದ 1152 AD. ಇವರ ಮೂಲ ಹೆಸರು ಬಿಟ್ಟಿದೇವ. ಇವರು ಮೂಲತಃ ಜೈನ ಧರ್ಮದ ಅನುಯಾಯಿ. ಇವರು ಜೈನ ಧರ್ಮಕ್ಕೆ ಅನುಯಾಯಿ ಹೇಗಾಗ್ತಾರೆ ಅಂದರೆ, ಇವರ ಪತ್ನಿ ನಾಟ್ಯರಾಣಿ ಶಾಕುಂತಲೆ ಜೈನ ಧರ್ಮದವಳಾಗಿರ್ತಾರೆ. ಅವರನ್ನು ಮದುವೆ ಆಗಲಿಕ್ಕೋಸ್ಕರ ಶಾಂತಲೆ ಇಟ್ಟಂಥ ಒಂದು ಬೇಡಿಕೆ, ಅವರು ಹಿಂದೂ ಧರ್ಮದಿಂದ ಜೈನ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ. ಸೊ ಹಾಗಾಗಿ ಅವರು ಹಿಂದೂ ಧರ್ಮದಿಂದ ಜೈನ ಧರ್ಮದ ಅನುಯಾಯಿ ಆಗ್ತಾರೆ. ಸೊ ಇವರು ರಾಮಾನುಜರ ಪ್ರಭಾವಕ್ಕೆ ಒಳಪಟ್ಟು ವೈಷ್ಣವ ಧರ್ಮಕ್ಕೂ ಮತಾಂತರ ಆಗ್ತಾರೆ. ಇವರು ಪಶ್ಚಿಮ ಚಾಲುಕ್ಯ, ಕಲ್ಯಾಣಿ ಚಾಲುಕ್ಯ, 6ನೇ ವಿಕ್ರಮಾದಿತ್ಯನಿಂದ ಸೋಲ್ತಾರೆ. ಬಟ್ ಅಲ್ಲಿ ಸ್ವತಂತ್ರಗೊಳ್ಳುವಂಥ ಇಚ್ಛೆ ಹೊಂದಿರ್ತಾರೆ ಇವರು, ಬಟ್ ಅವರಿಂದ ಸೋಲ್ತಾರೆ. ದಕ್ಷಿಣ ಕರ್ನಾಟಕದ ಗಂಗಾವಾಡಿ ಪ್ರಾಂತ್ಯ ಕೂಡ ಇವರು ವಶಪಡಿಸ್ಕೋತಾರೆ. ತಲಕಾಡುಗೊಂಡ ಎಂಬ ಬಿರುದು ಬರುತ್ತೆ. ಸೊ ಅವ್ರಿಗೆ ನಿಮಗೆ ಯಾವ ಥರ ಕ್ವಶನ್ ಕೇಳ್ಬೋದು, ಚೋಳರನ್ನು ಸೋಲಿಸಿ ತಲಕಾಡು ವಶಪಡಿಸಿಕೊಂಡಿದ್ದಕ್ಕಾಗಿ ತಲಕಾಡುಗೊಂಡ ಎಂಬ ಬಿರುದು ಬರಲು ಕಾರಣ ಆಗುತ್ತೆ. ಹೇಗೆ ಕೇಳ್ತಾರೆ, ಯಾರು ಚೋಳರನ್ನ ಸೋಲಿಸಿದ್ರು? ವಿಷ್ಣುವರ್ಧನ ಸೋಲಿಸಿದ್ರು. ಅವರಿಗೆ ಈ ಯುದ್ಧ ನಡೆದು ಅವರನ್ನು ಸೋಲಿಸಿದ್ದಕ್ಕಾಗಿ, ಚೋಳರನ್ನು ಸೋಲಿಸಿದ್ದಕ್ಕಾಗಿ ಅವರಿಗೆ ಕೊಟ್ಟಂಥ ಬಿರುದು ತಲಕಾಡುಗೊಂಡ. ಯಾವ ಇಯರ್ ಅಪಿಯರ್ ಆಗಿದೆ ಅಂದರೆ KPSC FDA 2020ರಲ್ಲಿ ಈ ಕ್ವಶನ್ನು ರೈಸ್ ಆಗಿದೆ. ಸೊ ನಾವಿಲ್ಲಿ ನೆನಪಿಡಬಹುದಾದಂಥ 3 ಅಂಶಗಳು ಏನು? ವಿಷ್ಣುವರ್ಧನ ಮೂಲ ಹೆಸರು ಬಿಟ್ಟಿದೇವ. ಅವರು ಜೈನ ಧರ್ಮ ಅನುಯಾಯಿ ಆಗಿದ್ದರು, ನಂತರ ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ತಾರೆ. ಇವರು ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನಿಂದ ಸೋಲ್ತಾರೆ. ಸೊ ಗಂಗಾವಾಡಿ ಪ್ರದೇಶನ ವಶಪಡಿಸಿಕೊಂಡಿದ್ದಕ್ಕಾಗಿ ಅವ್ರಿಗೆ ತಲಕಾಡುಗೊಂಡ ಎಂಬ ಬಿರುದು ದೊರೆಯುತ್ತೆ.
ಇವಿಷ್ಟು ಕೂಡ ನಾವು ನೆನಪಲ್ಲಿಡೋ ಅಂಥ ವಿಚಾರಗಳು. ನೆಕ್ಸ್ಟ್ ಬರುವಂಥ ರಾಜರು 1ನೇ ನರಸಿಂಹ. ಇವರ ಕಾಲಾವಧಿ 1152ರಿಂದ 1173 AD. ಇವರು ಕಲ್ಯಾಣಿ ಚಾಲುಕ್ಯರ ಪ್ರಭುತ್ವ ತೊಡೆದುಹಾಕಿ ಸ್ವತಂತ್ರ ಹೊಯ್ಸಳ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ವಿಷ್ಣುವರ್ಧನ ಸೋತಿರ್ತಾರೆ, ಬಟ್ 1ನೇ ನರಸಿಂಹ ಅವರಿಂದ ಗೆದ್ದು ಹೊಯ್ಸಳ ರಾಜವಂಶನ ಸ್ವತಂತ್ರಗೊಳಿಸ್ತಾರೆ. ಸೊ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ ನಿರ್ಮಾಣ ಮಾಡೋದಕ್ಕೆ ಇವರು ಸಹಾಯ ಮಾಡ್ತಾರೆ. ಆ ನಂತರ ಬಂದವರೇ 2ನೇ ವೀರಬಲ್ಲಾಳ. ಇವರ ಕಾಲಾವಧಿ 1173ರಿಂದ 1220 AD. ಇವರು ಚೋಳ ಮತ್ತು ಪಾಂಡ್ಯರ ವಿರುದ್ಧ ಯಶಸ್ವಿ ದಂಡಯಾತ್ರೆ ಮಾಡ್ತಾರೆ. ಈ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ರಾಜ. ಇವರ ಆಸ್ಥಾನದಲ್ಲಿ ಜನ್ನ, ನೇಮಿಚಂದ್ರ, ರುದ್ರಭಟ್ಟ ಎಂಬ ಕವಿಗಳಿದ್ದರು. ಈ ಮನೆತನದಲ್ಲಿ ಕೊನೆಯ ಅರಸನೇ 3ನೇ ವೀರಬಲ್ಲಾಳ. ಸೊ ಇವರಿಗೆ ಚೋಳರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬರುತ್ತೆ, ಯಾಕೆಂದರೆ ಚೋಳರನ್ನ ಸೋಲಿಸ್ತಾರೆ. ಸೊ ಇವರು ಬೆಲವಾಡಿ ವೀರನಾರಾಯಣ ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ. ನೆನಪಿಡ್ಬಹುದಾದಂಥ ವಿಚಾರಗಳೇನೆಂದರೆ, ಹೊಯ್ಸಳರ ಸ್ಥಾಪಕ 2ನೇ ನೃಪಕಾಮ, ಹೊಯ್ಸಳ ಸಾಮ್ರಾಜ್ಯನ ಸ್ವತಂತ್ರಗೊಳಿಸಿದವರು 1ನೇ ನರಸಿಂಹ. ಸೊ ಈ ಕ್ವಶನ್ನು KPSC FDA 2020ರಲ್ಲಿ ಅಪಿಯರ್ ಆಗಿದೆ. ಇನ್ನೊಂದು ವಿಚಾರ ಏನು ನೆನ್ಪಿಡಬೇಕು, ವಿಷ್ಣುವರ್ಧನ ತಲಕಾಡು ಕದನ. ತಲಕಾಡು ಎಂಬುದು ಮೈಸೂರು ಜಿಲ್ಲೆಯಲ್ಲಿದೆ. ಇದು ಕಾವೇರಿ ನದಿ ತೀರದಲ್ಲಿದೆ. ವಿಷ್ಣುವರ್ಧನ ಚೋಳರನ್ನ ಗಂಗಾವಾಡಿಯಿಂದ ಹೊರಹಾಕ್ತಾರೆ. ಸೊ ಹಾಗಾಗಿ ಗಂಗೈಕೊಂಡ ಎಂಬ ಬಿರುದು ಕೂಡ ಹೊಂದ್ತಾರೆ. ಚೋಳರನ್ನ ಕಂಚಿಯವರೆಗೆ ಬೆನ್ನಟ್ಟಿ ಹೋಗಿ ಕಂಚಿಗೊಂಡ ಎಂಬ ಬಿರುದು ಕೂಡ ವಿಷ್ಣುವರ್ಧನನಿಗೆ ದೊರೆಯುತ್ತೆ. ಈ ವಿಷ್ಣುವರ್ಧನ ನೊಳಂಬವಾಡಿ ಎಂಬ ಪ್ರದೇಶನ ಚೋಳರಿಂದ ವಶಪಡಿಸ್ಕೋತಾರೆ. ಹಾಗಾಗಿ ನೊಳಂಬವಾಡಿಗೊಂಡ ಎಂಬ ಬಿರುದು ಕೂಡ ಬರುತ್ತೆ. ಚಾಮರಾಜನಗರದಲ್ಲಿ ಈ ವಿಷ್ಣುವರ್ಧನನ ಬಗ್ಗೆ ಶಾಸನದಲ್ಲಿ ಒಂದು ಬಿರುದಿದೆ. ಇವರನ್ನ ಕೇರಳ ಒಡೆಯ ಅಂತ ಕೂಡ ಕರೆದಿದ್ದಾರೆ. ತುಂಬ ಇಂಪಾರ್ಟೆಂಟ್. ಕೇರಳ ಒಡೆಯ ಅಂತ ಯಾರನ್ನು ಕರೆದಿದ್ದಾರೆ? ವಿಷ್ಣುವರ್ಧನನ್ನ ಕರೆದಿದ್ದಾರೆ. ಹೊಯ್ಸಳರ ವಾಸ್ತುಶಿಲ್ಪ ಮುಖ್ಯ ಲಕ್ಷಣಗಳು ಏನು? ಹೊಯ್ಸಳರ ರಾಜವಂಶದಲ್ಲಿ ಸಾಮ್ರಾಜ್ಯದಲ್ಲಿ ಇದ್ದಂಥದ್ದು ಶೈಲಿ, ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಇವೆರಡನ್ನೂ ಮಿಶ್ರಣ ಮಾಡಿ ವೇಸರ ಶೈಲಿನಲ್ಲಿ ಇವರು ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಜಗತಿಯ ಮೇಲೆ ನಕ್ಷತ್ರಾಕಾರದ ಎತ್ತರದ ವೇದಿಕೆ ಮೇಲೆ ಮೃದುವಾದ ಕಲ್ಲುಗಳು, ಸೋಪ್ ಸ್ಟೋನ್ ಅಂತ ಕರಿತೀವಿ, ಅದರಿಂದ ಸೂಕ್ಷ್ಮ ಕೆತ್ತನೆ ಕೆಲಸನ ಮಾಡಿದ್ದಾರೆ. ಸೊ ತುಂಬ ವಿವರವಾದ ಕೆತ್ತನೆಗಳು ಒಳಗೊಂಡಿವೆ. ಸೊ ಗರ್ಭಗುಡಿಗಳು ಏಕಕೂಟ, ದ್ವಿಕೂಟ, ತ್ರಿಕೂಟ ಅಂತ 3 ವಿಭಾಗಗಳಲ್ಲಿ ಇವರು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಪ್ರಮುಖವಾಗಿ ಬೇಲೂರು ಇದು ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿದೆ. ನೆನ್ಪಿಟ್ಬೇಕು, ಹಾಸನ ಜಿಲ್ಲೆಯ ಯಗಚಿ ನದಿಯ ದಡದಲ್ಲಿದೆ. ಬೇಲೂರಿನಲ್ಲಿ ಚೆನ್ನಕೇಶ್ವರ ದೇವಾಲಯ ವಿಷ್ಣುಗೆ ಅರ್ಪಿಸಲಾಗಿದೆ. ಇದು ಹೊಂದಿಸಿ ಬರೆಯಲ್ಲಿ ಕೊಡ್ಬೋದು. ಬೇಲೂರಿನಲ್ಲಿರುವ ಚೆನ್ನಕೇಶ ದೇವಾಲಯನ ವಿಷ್ಣು ದೇವರಿಗೆ ಅರ್ಪಿಸಲಾಗಿದೆ. ಸೊ ಇಲ್ಲಿ ಯಾವ ಥರ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ? ಸೊ ಪ್ರಶ್ನೆ ಹೇಗೆ ಬರ್ಬೋದು? ನಕ್ಷತ್ರಾಕಾರದ ಜಗತಿಯ ನಿರ್ಮಾಣಕ್ಕೆ ಬಳಸಿದ ಅಥವಾ ನಕ್ಷತ್ರಾಕಾರದ ಜಗತಿ ಅದೊಂದು ವಾಸ್ತುಶಿಲ್ಪದ ಶೈಲಿ. ನಿರ್ಮಾಣಕ್ಕೆ ಬಳಸಿದ ಕಲ್ಲು ಯಾವುದು ಅಂದರೆ ಮೃದುಶಿಲೆಗಳು, ಸೋಪ್ ಸ್ಟೋನ್ ಅಂತ ಕರಿತೀವಿ. 2019 ಮತ್ತು 18 KPSCನಲ್ಲಿ ಪ್ರಶ್ನೆ ಅಪಿಯರ್ ಆಗಿದೆ. ಸೊ ಹಳೆಬೀಡು ಹಾಸನ ಜಿಲ್ಲೆಯಲ್ಲಿದೆ. ಇದಕ್ಕೆ ದ್ವಾರ ಸಮುದ್ರ ಅಂತ ಕರಿತೀವಿ. ಇಲ್ಲಿ ಕಲ್ಯಾಣಿ ಬಾವಿಗಳಿವೆ, ಅಂದರೆ ಮೆಟ್ಟಿಲು ಬಾವಿಗಳಿವೆ. ಇಲ್ಲಿರುವ ಹಳೆಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಾಲಯ ಶಿವನಿಗೆ ಅರ್ಪಿತ ಆಗಿದ್ದರೆ, ಬೇಲೂರಿನಲ್ಲಿರುವ ಚೆನ್ನಕೇಶ್ವರ ದೇವಾಲಯ ವಿಷ್ಣುವಿಗೆ ಅರ್ಪಿತ ಆಗಿದೆ. ಈ ಕಾಲಾವಧಿನ ಶೈಲೇಂದ್ರ ಸೇನ್ ಅನ್ನೋವಂಥ ಇತಿಹಾಸಕಾರರು ಶಿಲ್ಪಕಲಾ ವೈಭವದ ಅದ್ಭುತ ಪ್ರದರ್ಶನ ಅಂತ ಕರೆದಿದ್ದಾರೆ. ಇವು ಕರ್ನಾಟಕದ ವಾಸ್ತುಶಿಲ್ಪದ ತ್ರಿವಳಿಗಳು: ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ ದೇವಾಲಯ. ಸೊ ಬೇಲೂರಲ್ಲಿರೋ ಚೆನ್ನಕೇಶ್ವರ ವಿಷ್ಣುವಿಗೆ ಅರ್ಪಿತ ಆಗಿ ಅದು ಏಕಕೂಟ ಆಗಿದೆ, ಒಂದೇ ಒಂದು ಗರ್ಭಗುಡಿಯನ್ನು ಒಳಗೊಂಡಿದೆ. ಹಳೆಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಾಲಯ ಶಿವನಿಗೆ ಅರ್ಪಿತ ಆಗಿದೆ, ಅಲ್ಲಿ 2 ಗರ್ಭಗುಡಿ ದ್ವಿಕೂಟ ಆಗಿದೆ. 3ನೇದು ಸೋಮನಾಥಪುರದಲ್ಲಿರೋ ಮಂಡ್ಯದಲ್ಲಿರೋ ಅಂಥ ದೇವಾಲಯ, ಇದು ತ್ರಿಕೂಟೇಶ್ವರ ದೇವಾಲಯ ಆಗಿದೆ. ಹಾಗೆ ವೀರನಾರಾಯಣ ದೇವಾಲಯ ಬೆಲವಾಡಿ, ಇದನ್ನು ಕಟ್ಟಿಸಿದವರು 2ನೇ ವೀರಬಲ್ಲಾಳ. ಕೇಶವ ದೇವಸ್ಥಾನ ಸೋಮನಾಥಪುರದಲ್ಲಿ ಕಟ್ಟಿಸಿದವರು 3ನೇ ನರಸಿಂಹ. ಹೊಯ್ಸಳೇಶ್ವರ ದೇವಾಲಯವನ್ನು ಕಟ್ಟಿಸಿದ್ದು 1ನೇ ನರಸಿಂಹ. ಹಾಗೂ ಬೇಲೂರಿನ ಚೆನ್ನಕೇಶವ ದೇವಾಲಯ ಕಟ್ಟಿಸಿದವರು ವಿಷ್ಣುವರ್ಧನ. ಇವಿಷ್ಟನ್ನೂ ಕೂಡ ನಾವು ನೆನಪಿಡಬೇಕು. ಬೇಲೂರಿನ ಚೆನ್ನಕೇಶವ ದೇವಾಲಯ ವಿಷ್ಣುವಿಗೆ ಅರ್ಪಿತ ಏಕಕೂಟ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಶಿವನಿಗೆ ಅರ್ಪಿತ ದ್ವಿಕೂಟ,
ಮಂಡ್ಯದ ಸೋಮನಾಥಪುರದ ಕೇಶವ ದೇವಾಲಯ ತ್ರಿಕೂಟ 3 ಗರ್ಭಗುಡಿಯನ್ನು ಒಳಗೊಂಡಿದೆ. ಯಾವ ಥರ ನಮಗೆ ಕ್ವಶನ್ ಅಪಿಯರ್ ಆಗ್ಬೋದು? ಬೇಲೂರಿನ ದೇವಾಲಯ ನಿರ್ಮಾತೃ ಯಾರು? ವಿಷ್ಣುವರ್ಧನ. ಈ ರೀತಿ ನಮಗೆ ಕ್ವಶನ್ಸ್ ಅಪಿಯರ್ ಆಗಬಹುದು. ಹಳೆಬೀಡಿನ ದೇವಾಲಯ ನಿರ್ಮಾತೃ 1ನೇ ನರಸಿಂಹ. ಸೋಮನಾಥಪುರದ ಕೇಶವ ದೇವಾಲಯದ ನಿರ್ಮಾತೃ 3ನೇ ನರಸಿಂಹ. ಸೊ ಇವಿಷ್ಟು ಪ್ರಮುಖ ಮಾಹಿತಿಗಳನ್ನ ನಾವು ನೆನ್ಪಿಡಬೇಕು. ಹಳೆಬೀಡು, ಬೇಲೂರು ಇವೆರಡೂ ಕೂಡ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿ ಹರಿಯುತ್ತೆ. 3ನೇದು ಸೋಮನಾಥ ದೇವಾಲಯ ಇರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿದೆ. ಸೊ ಮಂಡ್ಯದಲ್ಲಿ ಕಾವೇರಿ ನದಿ ಹರಿಯುತ್ತೆ ಅನ್ನೋದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗಿದೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕರ್ನಾಟಕದ ವಾಸ್ತುಶಿಲ್ಪದ ತ್ರಿವಳಿಗಳು, ಅವನ್ನು ನೆನ್ಪಿಡಬೇಕು. ಯಾವ ದೇವರಿಗೆ ಅರ್ಪಿತ ಆಗಿದೆ ಮತ್ತು ಯಾವ ಯಾವ ಕೂಟಗಳಿವೆ. ಹೊಂದಿಸಿ ಬರೆಯಿನಲ್ಲಿ ಈ ಥರದ ಕ್ವಶನ್ಸ್ ಕೂಡ ನಮಗೆ ಅಪೇಯರ್ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಈ ಕ್ವಶನ್ನ KPSC FDA 2017 ಕೇಳಲಾಗಿದೆ. ಸೊ ನೆಕ್ಸ್ಟು ಅವರ ಆಡಳಿತದ ವ್ಯವಸ್ಥೆ. ಸೊ ಇವರು ಹೊಯ್ಸಳರು ಸಾಮ್ರಾಜ್ಯದಲ್ಲಿ ಪ್ರಾಂತೀಯ ಆಡಳಿತ ಚಾಲ್ತಿಯಲ್ಲಿತ್ತು. 5 ವಿಭಾಗಗಳಾಗಿ ಮಾಡಿದರು. ಮೊದಲು ರಾಜ್ಯ, ನಾಡು, ವಿಷಯ, ಕಂಪಣ, ದೇಶ ಮತ್ತು ಗ್ರಾಮ. ಈ 5 ವಿಭಾಗಗಳಾಗಿ ಆಡಳಿತ ನಡೆಸ್ತಾ ಇದ್ದರು. ಸೊ ರಾಜ್ಯ ಅನ್ನೋದು ಪರಮೋಚ್ಚವಾಗಿತ್ತು. ಅದ್ರ ಕೆಳಗಡೆ ನಾಡು ಬರ್ತಿತ್ತು, ಅದರೊಳಗಡೆ ವಿಷಯ ಇರ್ತಿತ್ತು, ಅದರೊಳಗಡೆ ಕಂಪಣ ಇರ್ತಿತ್ತು, ಅದರೊಳಗಡೆ ದೇಶ ಇರ್ತಿತ್ತು, ಆ ದೇಶದೊಳಗಡೆ ಗ್ರಾಮಗಳು ಬರ್ತಾಯಿದ್ವು. ಪ್ರಮುಖ ಗ್ರಾಮಾಧಿಕಾರಿಗಳು ಗ್ರಾಮದ ಏನೇನು ಕರ್ತವ್ಯಗಳಿರುತ್ತೆ ಅವನ್ನು ಮಾಡ್ತಾಯಿದ್ರು. ಸೊ ಇಲ್ಲಿ ಅಧಿಕಾರಿಗಳು ಮತ್ತು ಅವರ ಕರ್ತವ್ಯಗಳೇನೆಂದರೆ ಸಂಧಿ ವಿಗ್ರಹಿ, ಇವರು ವಿದೇಶಾಂಗ ವ್ಯವಹಾರಗಳನ್ನ ನೋಡ್ಕೋತಾ ಇದ್ರು. ಮಹಾಭಂಡಾರಿ ಖಜಾಂಚಿ, ಇವರು ಲೆಕ್ಕಪತ್ರಗಳನ್ನ ನೋಡ್ತಾಯಿದ್ರು. ಧರ್ಮಾಧಿಕಾರಿ ನ್ಯಾಯಾಧೀಶರ ಕೆಲಸ ಮಾಡ್ತಾಯಿದ್ರು. ದಂಡನಾಯಕ ಅಥವಾ ಸೇನಾಧಿಪತಿ ಗೌಡ ಅಂತ ಕರೀತಾರೆ. ಗೌಂಡ ಅಂತಂದರೆ ಗ್ರಾಮದ ಮುಖಂಡ ಆಗಿದ್ದರು. ಸೊ ಇಲ್ಲಿ ಇನ್ನೊಂದು ನಾವು ನೆನ್ಪಿಡಬೇಕಾಗುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಗರುಡ ಎನ್ನುವ ಅಂಗರಕ್ಷಕ ಪಡೆ ಹೊಂದಿದ್ರು. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದಲ್ಲಿ ಗರುಡ ಸ್ತಂಭವನ್ನು 2ನೇ ವೀರಬಲ್ಲಾಳ ಅಂಗರಕ್ಷಕರಾದ ಕುವರಲಕ್ಷ ಅನ್ನೋ ಗೌರವಾರ್ಥವಾಗಿ ಸ್ಥಾಪನೆ ಮಾಡಿದ್ದಾರೆ. ಬೇಲೂರಿನಲ್ಲಿ ಹಿಂದೂ ಧರ್ಮದ ಕಪ್ಪೆ ಚೆನ್ನಿಗರಾಯನ ದೇವಾಲಯ ನಿರ್ಮಾತೃ ಜೈನ ಧರ್ಮದ ರಾಣಿ ಶಾಕುಂತಲೆ, ವಿಷ್ಣುವರ್ಧನನ ಹೆಂಡತಿ. ಸೊ ಇಲ್ಲಿ ಭೂಮಾಲೀಕರಿಗೆ ಗಾವುಂಡ ಅಂತ ಕರೀತಾ ಇದ್ರು. ಶ್ರೀಮಂತ ವ್ಯಾಪಾರಿಗಳಿಗೆ ರಾಜಶ್ರೇಷ್ಠಿಗಲ ಅಂತ ಕರೀತಾ ಇದ್ರು. ಹೊಯ್ಸಳರ ಆಡಳಿತದಲ್ಲಿ ಪಂಚಪ್ರಧಾನ ವ್ಯವಸ್ಥೆ ಹೊಂದಿತ್ತು. ಅದೇ ರಾಜ್ಯ, ನಾಡು, ವಿಷಯ, ಕಂಪಣ ಮತ್ತು ದೇಶ. ಗೌಡ ಅಂದರೆ ಗ್ರಾಮ ಮುಖಂಡ. ಇಲ್ಲಿ ನಾವು ತುಂಬ ನೆನಪಿರಬೇಕಾದ ಕ್ವಶನ್ಸ್, ಗರುಡರು ಹೊಯ್ಸಳರ ಸಾಮ್ರಾಜ್ಯದಲ್ಲಿ ರಾಜನ ಅಂಗರಕ್ಷಕ ತಂಡ ಆಗಿತ್ತು ಅಥವಾ ಪಡೆ ಆಗಿತ್ತು. ಇವರು ರಾಜ ಯುದ್ಧದಲ್ಲಿ ಮಡಿದಂಥ ಸಂದರ್ಭದಲ್ಲಿ ಇವರು ಕೂಡ ಆತ್ಮಾಹುತಿ ಮಾಡ್ಕೋತಾ ಇದ್ರು. ನೆಕ್ಸ್ಟ್ ಬಂದರೆ ಅವರ ಅರ್ಥವ್ಯವಸ್ಥೆ. ಅವರ ಅರ್ಥವ್ಯವಸ್ಥೆ ಹೇಗಿತ್ತು? ಅವರ ಮೂಲ ಆದಾಯಗಳು ಭೂಕಂದಾಯ. ಇವರು ಸಾಮ್ರಾಜ್ಯ ಕರ್ನಾಟಕ, ಕೇರಳ, ತಮಿಳುನಾಡು ಈ ಭಾಗಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಳ್ವಿಕೆ ಒಳಪಟ್ಟಿತ್ತು. ಕಾವೇರಿ, ಯಗಚಿ ಮತ್ತು ಪ್ರಮುಖ ನದಿಗಳು ಆಗಿದ್ವು ಇವರಿಗೆ. ಸೊ ಹಾಗಾಗಿ ಇವರು ಭೂಕಂದಾಯನ ಸಿದ್ದಾಯ ರೂಪದಲ್ಲಿ ಪಡಿತಾ ಇದ್ರು. ಒಂದು ನಾಣ್ಯ ಪದ್ಧತಿ, ಒಂದು ಹೊನ್ನು ಅಂತಂದರೆ 10 ಪಣಕ್ಕೆ ಸಮ ಇರ್ತಿತ್ತು. ಸೊ ಇವರು ಕೃಷಿ ಉದ್ದೇಶಕ್ಕಾಗಿ ಜಲಾಶಯಗಳನ್ನ ಕೂಡ ನಿರ್ಮಾಣ ಮಾಡಿದರು. ಶಾಂತಿ ಸಾಗರ, ಬಲ್ಲಾಳ ಸಾಗರ ಮತ್ತು ವಿಷ್ಣು ಸಾಗರ ಅಂತ. ಈ ಕಾಲದಲ್ಲಿ ಬಂಗಾರ ನಾಣ್ಯನ ಹೊನ್ನು ಅಥವಾ ಗದ್ಯಾಣ ಅಂತ ಕೂಡ ಕರೀತಾ ಇದ್ರು. ಅದ್ರ ಜೊತೆಗೆ ಇತರ ಹೆಸರುಗಳು ಕೂಡ ಇದ್ದು, ಪಣ, ವಿಸ, ಬೆಳೆ. ನೆನ್ಪಿಡಬೇಕು, ಹೊಯ್ಸಳರ ಬಂಗಾರದ ನಾಣ್ಯಗಳು ಹೊನ್ನು, ಗದ್ಯಾಣ, ಪಸ, ವಿಸ ಮತ್ತು ಬೆಳೆ. ವಿಷ ಅಲ್ಲ, ವಿಸ ಮತ್ತು ಬೆಳೆ ಅನ್ನೋವಂಥ ಬಂಗಾರದ ನಾಣ್ಯಗಳು ಇರ್ತಿದ್ವು. ಸೊ ಇಲ್ಲಿ ಪ್ರಮುಖವಾಗಿ ವಿಷ್ಣುವರ್ಧನನ ನಾಣ್ಯಗಳಲ್ಲಿ ಹೆಸರು ಕೂಡ ಇರ್ತಿತ್ತು. ಸೊ ನೊಳಂಬವಾಡಿ ವಿಜಯಿ ನಾಣ್ಯಗಳಲ್ಲಿ ವಿಷ್ಣುವರ್ಧನ್ಗೆ ಇರುವಂಥ ಹೆಸರುಗಳನ್ನ ಮೆನ್ಷನ್ ಮಾಡ್ತಿದ್ರು. ತಲಕಾಡಿನಲ್ಲಿ ವಿಜಯಿ, ಮಲಪೆಗಳ ಮುಖ್ಯಸ್ಥ, ಮಲಪೆ ವೀರ ಅಂತ ಕರೀತಾ ಇದ್ರು. ಇವ್ರ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು? ರಾಣಿ ಉಮಾದೇವಿ ಅನ್ನೋರು ಹಳೆಬೀಡನ್ನು ಆಳ್ತಾ ಇದ್ಲು. ಸತಿ ಪದ್ಧತಿ ಸ್ವಯಂ ಪ್ರೇರಿತ ಇತ್ತು, ಕಡ್ಡಾಯ ಆಗಿರಲಿಲ್ಲ. ಸತಿ ಪದ್ಧತಿ ಅಂದರೆ ಯುದ್ಧದಲ್ಲಿ ಸೈನಿಕರು ಅಥವಾ ರಾಜ ತೀರಿ ಹೋದರೆ ಅವರ ಜೊತೆ ಅವರ ಹೆಂಡತಿ ಕೂಡ ಸತಿ ಸಹಗಮನ ಮಾಡೋ ಅಂಥದ್ದು. ದೇವದಾಸಿಯರು ದೇವಾಲಯಗಳಲ್ಲಿ ನರ್ತಕಿಯರಾಗಿದ್ದರು. ಆ ಕಾಲದಲ್ಲಿ ಇದು ಚಾಲ್ತಿಯಲ್ಲಿತ್ತು. ಪ್ರಶ್ನೆಗಳು ಹೇಗೆ ಬರಬಹುದು? ಒಂದು ಹೊನ್ನು ಅಂದರೆ ಎಷ್ಟು ಪಣ? 10 ಪಣ.
ಹೊಯ್ಸಳರ ಜಲಾಶಯಗಳು ಯಾವ್ಯಾವುದು? ಶಾಂತಿ ಸಾಗರ, ಬಲ್ಲಾಳ ಸಾಗರ ಅನ್ನೋಂಥ ಕ್ವಶನ್ಸ್ ಅಪಿಯರ್ ಆಗಿದ್ದಾವೆ. ಇವರ ಕಲೆ ಮತ್ತು ಸಾಹಿತ್ಯ ಮತ್ತು ಯಾವ್ಯಾವ ಕವಿಗಳಿಗೆ ಆಶ್ರಯ ನೀಡಿದರು ಅಂತಲೇ. ಎರಡನೇ ವೀರ ಬಲ್ಲಾಳ ಜನ್ನ ನೇಮಿಚಂದ್ರ ರುದ್ರಭಟ್ಟನಿಗೆ ಆಶ್ರಯ ನೀಡಿದರು. ಅದ್ರ ಜೊತೆಗೆ ಅವರು ಎರಡನೇ ವೀರನಾರಾಯಣ ಸುಮನೋಬನ ಅನ್ನೋ ಒಬ್ಬ ಕವಿಗೂ ಕೂಡ ಆಶ್ರಯನ ನೀಡಿದರು. ಸಾಮ್ರಾಜ್ಯದ ಆಡಳಿತದ ಬಗ್ಗೆ ಸಕಲ ವಿದ್ಯಾ ಚಕ್ರವರ್ತಿ ಎಂಬ ಕವಿ ಗದ್ಯ ಕರ್ಣಾಮೃತ ಅನ್ನೋವಂಥ ಕೃತಿಯನ್ನು ಬರೆದಿದ್ದಾರೆ. ಅದ್ರ ಜೊತೆಗೆ ರುದ್ರಭಟ್ಟ ಒಬ್ಬ ಸ್ಮಾರ್ತ ಬ್ರಾಹ್ಮಣರ ಮೊದಲ ಬರಹಗಾರ. ಇವರ ಆಶ್ರಯದಾತ ಎರಡನೇ ವೀರಬಲ್ಲಾಳನ ಮಂತ್ರಿ ಚಂದ್ರಮೌಳಿ. ಇವರು ಚಂಪು ಶೈಲಿಯಲ್ಲಿ ಜಗನ್ನಾಥ ವಿಜಯನ ಬರೆದಿದ್ದಾರೆ. ಇದರ ಜೊತೆಗೆ ಮತ್ತೊಬ್ಬ ಕವಿ ಹರಿಹರ. ಇವರ ಆಶ್ರಯದಾತ ಹೊಯ್ಸಳರ ದೊರೆ 1ನೇ ನರಸಿಂಹ. ಇವರು ಗಿರಿಜಾ ಕಲ್ಯಾಣ ಎಂಬ ಕೃತಿಯನ್ನು ಚಂಪು ಶೈಲಿ ಬರೆದಿದ್ದಾರೆ. ಚಂಪು ಅಂದರೆ ಗದ್ಯ ಮತ್ತು ಪದ್ಯ ಎರಡು ಮಿಶ್ರಿತ ಆಗಿ ಬರೆಯುವಂಥ ಒಂದು ಶೈಲಿ. ಇವರಿಗೆ ಬಿರುದುಗಳು ಉತ್ಸವ ಕವಿ, ಷಟ್ಪದಿಯ ಬ್ರಹ್ಮ, ರಗಳೆಯ ಕವಿ. ಷಟ್ಪದಿಯ ಬ್ರಹ್ಮ ಅಂತ ರಾಘವಾಂಕನಿಗೆ ಕರೀತಾರೆ, ರಗಳೆಯ ಕವಿ ಅಂತ ಹರಿಹರಂಗೆ ಕರೀತಾರೆ. ಸೊ ರಾಘವಾಂಕನೂ ಕೂಡ ಇವರ ಕಾಲದಲ್ಲೇ ಇದ್ದಂಥ ಕವಿ. ನೆಕ್ಸ್ಟ್ ಬರೋದಾದ್ರೆ ಸಮಕಾಲೀನ ರಾಜವಂಶಗಳು. ಈ ಹೊಯ್ಸಳರ ರಾಜವಂಶ ಆಳ್ವಿಕೆ ನಡೆಸಬೇಕಾದ್ರೆ ಅಕ್ಕಪಕ್ಕದಲ್ಲಿದ್ದಂಥ ಸಮಕಾಲೀನ ರಾಜವಂಶಗಳು ಯಾರ್ಯಾರಿದ್ರು, ಅವರ ರಾಜಧಾನಿ, ಅವರು ಯಾರ ಪ್ರದೇಶಕ್ಕೆ ಅವರು ಒಳಪಡ್ತಿದ್ರು. ಕಲ್ಯಾಣಿ ಚಾಲುಕ್ಯರು ಉತ್ತರ ಕರ್ನಾಟಕ ಭಾಗದಲ್ಲಿ ಕಂಡುಬರ್ತಿದ್ರು. ಮಹಾರಾಷ್ಟ್ರದ ಕಡೆ ದೇವಗಿರಿಯ ಯಾದವರಿದ್ದರು. ತೆಲಂಗಾಣ ವಾರಂಗಲ್ನ ಕಾಕತೀಯರಿದ್ದರು. ತಮಿಳುನಾಡಲ್ಲಿ ಮಧುರೈ ಪಾಂಡ್ಯರಿದ್ದರು. ಮತ್ತು ತಮಿಳುನಾಡಲ್ಲಿ ಚೋಳರು ಕೂಡ ತಂಜಾವೂರನ್ನ ಆಳ್ತಾಯಿದ್ರು. ಇವರೆಲ್ಲ ಸಮಕಾಲೀನ ರಾಜರು ಅಂತ ನಾವು ತಿಳ್ಕೊಬೋದು. ತುಂಬ ಇಂಪಾರ್ಟೆಂಟ್ ವಿಚಾರಗಳು. ಈ ಮನೆತನದ ಮೊದಲ ಸ್ವತಂತ್ರ ದೊರೆ 1ನೇ ನರಸಿಂಹ ಕಲ್ಯಾಣಿ ಚಾಲುಕ್ಯರ 3ನೇ ತೈಲಪುನ ಸೋಲಿಸಿ ಸ್ವತಂತ್ರ ಆಗ್ತಾರೆ. ಆದರೆ ಅವರು ಕಲಚೂರಿಯ 2ನೇ ಬಿಜ್ಜಳನಿಂದ ಸೋಲಲ್ಪಡ್ತಾರೆ. ಸೊ ಅದ್ರ ರಿಲೇಟೆಡ್ MCQ ಕ್ವಶನ್ಸ್ ಇವು. ಇದರಲ್ಲಿ 1ನೇ ನೃಪಕಾಮನ್ಗೆ ಪರಮನಾಡಿ ಎಂಬ ಬಿರುದಿರುತ್ತೆ. ಇವರ ಹೊಯ್ಸಳರ ಉಪರಾಜಧಾನಿ ಕುಪ್ಪಂ, ತಮಿಳುನಾಡಿನ ಕುಪ್ಪಂ ಎಂಬುದು. ಹೊಯ್ಸಳರ ಮೇಲೆ ಮಲ್ಲಿಕಾಫರ್ನ ದಾಳಿ ಕೂಡ ನಡೆಯುತ್ತೆ 1311ರಲ್ಲಿ. ಮಲ್ಲಿಕಾಫರ್ನ ಎದುರಿಸಿದವನು 3ನೇ ವೀರಬಲ್ಲಾಳ. ನಾವು ನೆನ್ಪಿಡಬೇಕು, ಮಲ್ಲಿಕಾಫರ್ನ ಎದುರಿಸಿದವರು 3ನೇ ವೀರಬಲ್ಲಾಳರು 1311 ADನಲ್ಲಿ. ಹಾಗೆ ಪೆರ್ಮನಾಡಿ ಎಂಬ ಬಿರುದು 1ನೇ ನೃಪಕಾಮಂಗಿರುತ್ತೆ. ಆ ಕಾಲದಲ್ಲಿ ಹೊಯ್ಸಳರ ಉಪರಾಜಧಾನಿ ಕುಪ್ಪಂ, ತಮಿಳುನಾಡಿನಲ್ಲಿದೆ, ಇವತ್ತಿನ ತಮಿಳುನಾಡಿನಲ್ಲಿದೆ. ಈ ಮನೆತನದ ಕೊನೆಯ ಅರಸ 3ನೇ ವೀರಬಲ್ಲಾಳ. ಇವನ ಆಸ್ಥಾನದಲ್ಲಿ ಜನ್ನ, ನೇಮಿಚಂದ್ರ, ರುದ್ರಭಟ್ಟ 3 ಜನ ಕವಿಗಳಿರ್ತಾರೆ. 2ನೇ ವೀರಬಲ್ಲಾಳ ಅತ್ಯಂತ ಪ್ರಸಿದ್ಧ ದೊರೆ. ತುಂಬ ಇಂಪಾರ್ಟೆಂಟ್ ಕ್ವಶನ್. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಈ ಕ್ವಶನ್ನು KPSC KS 2020ನಲ್ಲಿ ಅಪಿಯರ್ ಆಗಿದೆ. ಸೊ ಕ್ವಶನ್ ಏನಿದೆ ಅಂದರೆ, ವಿಷ್ಣುವರ್ಧನನ ಮರಣ, 2ನೇದು 1ನೇ ನರಸಿಂಹರ ಸ್ವಾತಂತ್ರ್ಯ ಘೋಷಣೆ, 3ನೇದು 2ನೇ ವೀರಬಲ್ಲಾಳರ ಆಳ್ವಿಕೆ, 4ನೇದು ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆ. ಕಾಲಾನುಕ್ರಮ ಘಟನೆ ನಮಗೆ ಅದರ ಇಸ್ವಿಗಳು ಕೂಡ ನಮಗೆ ಸರಿಯಾಗಿ ನೆನಪಿರಬೇಕು. ಸೊ ಮೊದಲನೇ ಘಟನೆ ಯಾವಾಗ ನಡೆಯುತ್ತೆ? 1152 AD ವಿಷ್ಣುವರ್ಧನನ ಮರಣ. 2ನೇ ಘಟನೆ 1152ರಲ್ಲಿ 1100ರಿಂದ 1173 ADನಲ್ಲಿ 1ನೇ ನರಸಿಂಹರ ಆಳ್ವಿಕೆ ನಡೆಯುತ್ತೆ. ಈ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಸ್ವತಂತ್ರ ಆಗುತ್ತೆ. 1173ರಿಂದ 1220 AD 2ನೇ ವೀರಬಲ್ಲಾಳ ಆಳ್ವಿಕೆ ನಡೆಸ್ತಾರೆ. ಇವರು ಈ ಮನೆತನ ಅತ್ಯಂತ ಪ್ರಸಿದ್ಧ ದೊರೆ. ಇವರ ಆಸ್ಥಾನದಲ್ಲಿ ಜನ್ನ, ನೇಮಿಚಂದ್ರ, ರುದ್ರಭಟ್ಟ 3 ಜನ ಕವಿಗಳು ಆಶ್ರಯ ಪಡೀತಾರೆ. 1330ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, ಯಾವಾಗ ಹೊಯ್ಸಳ ಸಾಮ್ರಾಜ್ಯ ಅವನತಿ ಹೊಂದಾದ್ಮೇಲೆ. ನೆಕ್ಸ್ಟು ಕ್ವಶನ್ಸ್ ಬಂದರೆ ಕಾರಣ ಮತ್ತು ಪರಿಣಾಮ. ಸೊ ಇದು ಕೂಡ KS 2018 ಮತ್ತು 19ರಲ್ಲಿ ಅಪಿಯರ್ ಆಗಿರುವಂಥದ್ದು. ಮೊದಲನೇ ಪ್ರಶ್ನೆ, ಹೇಳಿಕೆ 1, ವಿಷ್ಣುವರ್ಧನ ತಲಕಾಡುಗೊಂಡ ಎಂಬ ಬಿರುದು ಪಡೆದನು. ಕಾರಣ, ವಿಷ್ಣುವರ್ಧನ ಚೋಳರಿಂದ ಗಂಗಾವಳಿ ಪ್ರದೇಶ ವಶಪಡಿಸಿಕೊಂಡನು. ಹೌದು, ಕರ್ನಾಟಕದ ದಕ್ಷಿಣ ಪ್ರದೇಶನ ಆಳ್ವಿಕೆ ಮಾಡ್ತಾ ಇದ್ದಂಥ ಗಂಗರ ಪ್ರದೇಶಗಳನ್ನ ಗಂಗಾವಾಡಿ ಅಂತ ಕರೀತಾ ಇರ್ತಾರೆ. ಅಲ್ಲಿ ಚೋಳರನ್ನ ಓಡಿಸಿ ಅವರಿಂದ ತಲಕಾಡುಗೊಂಡ ಎಂಬ ಬಿರುದನ್ನು ಪಡ್ಕೋತಾರೆ. ಎರಡೂ ಹೇಳಿಕೆಗಳು ಸರಿಯಾಗಿದೆ. ಹೇಗೆ 6 ಸರಿಯಾದ ವಿವರಣೆ ಆಗಿದೆ. 2ನೇ ಪ್ರಶ್ನೆ, ಹೊಯ್ಸಳ ದೇವಾಲಯಗಳಲ್ಲಿ ಸೂಕ್ಷ್ಮ ಕೆತ್ತನೆ ಕಂಡುಬರುತ್ತವೆ. ಕಾರಣ, ಹೊಯ್ಸಳ ದೇವಾಲಯ ನಿರ್ಮಾಣಕ್ಕೆ ಮೃದುಶಿಲೆ, ಸೋಪ್ ಸ್ಟೋನ್ ಅಂತ ಕರಿತೀವಿ, ಅದನ್ನು ಬಳಸಲಾಗುತ್ತಿದೆ. ಹೌದು, ಎರಡೂ ಕರೆಕ್ಟ್ ಆಗಿದೆ. ಹೇಗೆ 6 ಎರಡೂ ಸರಿ. 6ಗೆ A ಸರಿಯಾದ ವಿವರಣೆ ಆಗಿದೆ.
ಸೋಪ್ ಸ್ಟೋನ್ ತುಂಬ ಮೃದುವಾದ ಶಿಲೆ. ಇಲ್ಲಿ ತುಂಬ ಸೂಕ್ಷ್ಮ ಕೆತ್ತನೆಗಳು ಕಂಡುಬರುತ್ತೆ. ಸೊ ಗೊಂದಲ ವಿಷಯಗಳು ಅಂತ ಅಂದರೆ ತುಂಬ ಕನ್ಫ್ಯೂಸಿಂಗ್ ಪಾರ್ಟ್, ಹೋಲಿಕೆಗಳು, ಕಂಪ್ಯಾರಿಷನಲ್ಲಿ. ಈಗ ನಾವು ಎಲ್ಲ ಸಬ್ಜೆಕ್ಟು ಕರೆಕ್ಟಾಗಿ ಓದಿದರೂ ಕೂಡ ಕೆಲವೊಂದು ವಿಚಾರ ಇದ ಅನ್ನೋದು ಎಕ್ಸಾಮಲ್ಲಿ ಕೂತಾಗ ನಮಗೆ ಅಪಿಯರ್ ಆಗುತ್ತೆ. ಸೊ ದೊರೆಗಳು, ಅವ್ರ ಸಾಧನೆಗಳು, ದೊರೆಗಳು ಅವರು ಕಟ್ಟಿಸಿರೋಂಥ ದೇವಾಲಯಗಳಲ್ಲಿ ನಮಗೆ ಕನ್ಫ್ಯೂಷನ್ ಇರೋ ಅಂಥದ್ದು. ಸೊ ವಂಶದ ಸ್ಥಾಪಕ 2ನೇ ನೃಪಕಾಮ ಅಥವಾ ಸಳ, ಇಬ್ಬರಲ್ಲೊಬ್ಬರನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ಆಪ್ಷನ್ಸಲ್ಲಿ. ವಿಷ್ಣುವರ್ಧನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ, ಆದರೆ ಅವನು ಸ್ವತಂತ್ರ ರಾಜ ಅಲ್ಲ, ಅಧೀನ ರಾಜ ಆಗಿರ್ತಾನೆ. ಬೇಲೂರಲ್ಲಿ ಚೆನ್ನಕೇಶವ ದೇವಾಲಯ ಕಟ್ಟಿಸ್ತಾರೆ. 1ನೇ ನರಸಿಂಹ ಸ್ವತಂತ್ರ ರಾಜ ಆಗ್ತಾನೆ. ಅವರು 6ನೇ ಕಲ್ಯಾಣಿ ಚಾಲುಕ್ಯರ 3ನೇ ತೈಲಪುನ ಸೋಲಿಸಿ ಸ್ವತಂತ್ರ ರಾಜ್ಯ ಮನೆತನ ನಾವು ಬೆಳೆಸ್ತಾರೆ. 2ನೇ ವೀರಬಲ್ಲಾಳ ತುಂಬ ಪ್ರಸಿದ್ಧವಾದ ರಾಜ ಈ ಮನೆತನದಲ್ಲಿ. ಇವರು ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸ್ತಾರೆ. ಇವರು ಬೆಳವಾಡಿನಲ್ಲಿ ದೇವಾಲಯ ಕೂಡ ಕಟ್ಟಿಸ್ತಾರೆ. ಸಂಭಾವ್ಯ ಪ್ರಶ್ನೆಗಳು, ಕರೆಂಟ್ ಅಫೇರ್ಸ್ ರಿಲೇಟೆಡ್ 2026 ನಾವು ಹೊಯ್ಸಳರು ರಾಜ್ಯ ಮನೆತನದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ಕ್ವಶನ್ ಯಾವುದು ಅಂತಂದರೆ, 2025-26ರಲ್ಲಿ ವೈರಲ್ ಆದಂತಹ ಒಂದು ಶಿಲ್ಪಕಲೆ ಯಾವ ಕೆತ್ತನೆ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಲೋಗೋ ಆಗಿ ಹೋಲುತ್ತೆ. ಸೊ ನಮ್ಮ ರಾಜರು ಕೆತ್ತಿರೋ ಅಂಥ ಒಂದು ದೇವಾಲಯದ ಕೆತ್ತನೆ ಒಂದು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಲೋಗೋ ಬಳಸ್ಕೊಂಡಿದೆ. ಅದು ಯಾವುದು ಅಂದರೆ 4 ದಳದ ಕಮಲದ ಕೆತ್ತನೆ ಲೂಯಿಸ್ ವಿಟನ್ ಅನ್ನೋವಂಥ ಕಂಪ್ನಿ ಬಳಸ್ಕೊಂಡಿದೆ. 2ನೇದು ಯುನೆಸ್ಕೋ 2025-26ರಲ್ಲಿ ಹೊಯ್ಸಳ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಯಾವ ಮಹತ್ವದ ಅಂತಾರಾಷ್ಟ್ರೀಯ ಮನ್ನಣೆ ಲಭಿಸಿದೆ. ಸೊ ಅಲ್ಲಿ ನಮಗೆ ನಮ್ಮ ಹಳೆಬೀಡು ಬೇಲೂರು ದೇವಾಲಯಗಳಿಗೆ ಯುನೆಸ್ಕೋ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರ್ಪಡೆಯ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಅದು ಸೇರ್ಪಡೆ ಕೂಡ ಆಗಿದೆ ಅನ್ನೋದು ನಾವು ನೆನಪಲ್ಲಿಡಬೇಕಾದಂಥ ವಿಚಾರ. ಹೊಯ್ಸಳರ ದೇವಾಲಯ ಆಸನಗಳು 2023ರಲ್ಲಿ ನಾವು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿದ್ದೀವಿ. ಸೊ ನಿಮ್ಮ ತಯಾರಿನ ಪರೀಕ್ಷಿಸ್ಕೊಳ್ಳಿ. ನೀವೆಷ್ಟು ಇದರಿಂದ ಅರ್ಥ ಮಾಡ್ಕೊಂಡಿದ್ದೀರಾ, ಎಷ್ಟು ಓದಿದ್ದೀರಾ, ಎಷ್ಟು ರೀಕಾಲ್ ಮಾಡ್ಬೋದು, ಎಷ್ಟು ಎಬಿಲಿಟಿ ಇದೆ ನಿಮಗೆ ಅನ್ನೋದನ್ನು ನೀವೇ ಕೂಡ ಸೆಲ್ಫ್ ಟೆಸ್ಟ್ ಮಾಡ್ಕೊತಾ ಹೋಗಬೇಕು. ಈ ಎಲ್ಲ ಕ್ವಶನ್ಗಳಿಗೂ ಕೂಡ ಆನ್ಸರ್ ಆಲ್ರೆಡಿ ಹೇಳಿದ್ದೀನಿ. ಸೊ ನೀವೇನೇ ಬರೆದು ಒಂದ್ಸಲ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಳಿ. ಮೊದಲನೇ ಕ್ವಶನ್, ವಿಷ್ಣುವರ್ಧನಿಗೆ ನೊಳಂಬವಾಡಿಗೊಂಡ ಎಂಬ ಬಿರುದು ಬರಲು ಕಾರಣ ಏನು? 2ನೇದು, ಹೊಯ್ಸಳ ಕಾಲ ಪಂಚಪ್ರಧಾನರು ಯಾರು? 3ನೇದು, ಹೊಯ್ಸಳೇಶ್ವರ ದೇವಾಲಯದ ವೈಶಿಷ್ಟ್ಯಗಳೇನು? 4ನೇದು, ಶಾಂತಿಸಾಗರ ಎಂದರೇನು? 5ನೇದು, 3ನೇ ವೀರಬಲ್ಲಾಳನ ಪತನ ಹೇಗಾಯಿತು? ಇಷ್ಟು ಕ್ವಶನ್ಸ್ಗೆ ನೀವು ಆನ್ಸರ್ನ ಬರೆದಿಟ್ಕೊಬೇಕು. ಇವು ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು. ಸೊ ಇವತ್ತು ನಾವಿಷ್ಟು ವಿಚಾರಗಳನ್ನ ಅಧ್ಯಯನ ಮಾಡಿದ್ದೀವಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥ ವಿಚಾರಗಳ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಅವೆಲ್ಲವೂ ಒಂದು ಕಡೆ ಬರೆದಿಟ್ಕೊಳೋದಾಗಲಿ ಅಥವಾ ವಿಡಿಯೋನ ಮತ್ತೆ ನೋಡಿ ಕಲ್ತ್ಕೊಳ್ಳೋದಾಗಲಿ ಮಾಡಬೇಕು. ಎಕ್ಸಾಮ್ಸ್ ಇನ್ನೇನು ಕಾಲ್ಫಾರ್ಮ್ ಆಗ್ಬೋದು ಅನ್ನೋ ಅಂಥ ನ್ಯೂಸ್ ಕೇಳಲ್ಪಡ್ತಿದ್ದೀವಿ. ಗೊತ್ತಿಲ್ಲ KPSC ಅಥವಾ KEA ಯಾವುದರಲ್ಲಿ ನಮಗೆ ಅಪಿಯರ್ ಆಗುತ್ತೆ ಅಂತ ಎಕ್ಸಾಮ್ಸ್. ಆದಷ್ಟು ನಾವು ಪ್ರಿಪೇರ್ ಆಗಿರೋಣ. ಧನ್ಯವಾದಗಳು. ಶುಭವಾಗಲಿ.